ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಹನ್ನೆರಡನೆಯ ಶತಮಾನದ ಎಲ್ಲ ಬಸವಾದಿ ಪ್ರಮತರನ್ನು ಸ್ಮರಿಸಿಕೊಂಡು ಕಲ್ಯಾಣದ ಎಲ್ಲ ಶಿವಶರಣ ಶರಣೆಯರ ಅಂತರಾತ್ಮಕ್ಕೂ ಶರಣೆಂದು ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ, ಸಮಾನತೆಯ ಹರಿಕಾರ, ಪ್ರೇಮಮಯಿ ಮಾತೃಹೃದಯಿ ಅಣ್ಣ ಬಸವಣ್ಣನವರನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ವಧರ್ಮಾತ್ಮರ ಆರಾಧ್ಯ ದೈವ, ಕಲ್ಯಾಣದ ಎಲ್ಲ ಶಿವಶರಣರ ಏಕದೇವನಾಗಿರುವ ಆ ನಿರಾಕಾರ ಪರಂಜ್ಯೋತಿ ಶಿವತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಈ ದಿನದ ವಚನ ಮಂಥನ ಸತ್ಸಂಗದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರುವ ಮತ್ತು ಭಾಗವಹಿಸಲಿರುವ ಎಲ್ಲ ನನ್ನ ಶರಣು ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಈ ದಿನದ ವಚನ ಮಂಥನಕ್ಕೆ ಆಯ್ಕೆಯಾಗಿರುವ ವಚನ ಕಲ್ಯಾಣದ ಶ್ರೇಷ್ಠ ವಚನಕಾರರಲ್ಲಿ ಶ್ರೇಷ್ಠನಾಗಿರುವಂಥ, ಅವರಲ್ಲಿ ಒಬ್ಬರಾಗಿರುವಂತಹ ಆದಯ್ಯ ಶರಣರ ವಚನ ಆಯ್ಕೆಯಾಗಿರುವಂಥದ್ದು. ಆದಯ್ಯ ಶರಣರ ವಚನ ಈ ರೀತಿ ಇದೆ. ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ಮುತ್ತು ನೀರೊಳಗೆ ಹುಟ್ಟಿ ಮರಳಿ ನೀರಾಗದಂತೆ, ತಿಳಿಯ ಕಾಸಿದ ತುಪ್ಪ ಮತ್ತೆ ಕ್ಷೀರವಾಗದಂತೆ, ತಿಳಿಯ ಕಾಸಿದ ತುಪ್ಪ ಮತ್ತೆ ಕ್ಷೀರವಾಗದಂತೆ, ತೊಟ್ಟು ಬಿಟ್ಟ ಹಣ್ಣು ಹೂಮಿಡಿಯಾಗದಂತೆ, ತೊಟ್ಟು ಬಿಟ್ಟ ಹಣ್ಣು ಹೂಮಿಡಿಯಾಗದಂತೆ, ಸಂಸಾರದಲ್ಲಿ ಹುಟ್ಟಿ ಅದ ಹೊದ್ದದೆ, ಸಂಸಾರದಲ್ಲಿ ಹುಟ್ಟಿ ಅದ ಹೊದ್ದದೆ, ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದು, ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದು ತಲ್ಲೀಯವಾಗಿರ್ದರಯ್ಯ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು. ತಲ್ಲೀಯವಾಗಿರ್ದರಯ್ಯ ಸೋಮೇಶ್ವರ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರು ಅಂತ ಆ ಸದಾಶಿವನಿಗೆ, ಸೋಮೇಶ್ವರನಿಗೆ, ಕೂಡಲ ಸಂಗಮನಿಗೆ, ಚನ್ನಮಲ್ಲಿಕಾರ್ಜುನನಿಗೆ, ಗುಹೇಶ್ವರನಾದ ಆ ನಿರಾಕಾರ ಶಿವನಿಗೆ ನೋಡಪ್ಪ ನಿಮ್ಮ ಶರಣರ ಪರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆದಯ್ಯ ಶರಣರು ಸಮಗ್ರ ಕಲ್ಯಾಣದ ಶರಣರ ಒಂದು ಸ್ಥಿತಿಯನ್ನು ಕಂಡು ಅದರ ಪರಿಯನ್ನು ಪರಮಾತ್ಮನಿಗೆ ವಿವರಿಸುವಂತಹ ಒಂದು ರೀತಿಯಲ್ಲಿ ಈ ವಚನವನ್ನು ಬರೆಯಲಾಗಿದೆ. ಅಂದರೆ ಕಲ್ಯಾಣ ಶರಣರ ಆ ಒಂದು ಸ್ಥಿತಿ ಹೇಗಿತ್ತು, ಆ ಒಂದು ಗಟ್ಟಿತನ ಹೇಗಿತ್ತು, ಆ ಒಂದು ಛಲ ಹೇಗಿತ್ತು, ಆ ಒಂದು ಸಂಸ್ಕಾರ ಹೇಗಿತ್ತು, ಅವರ ಚಿತ್ತ ಹೇಗಿತ್ತು ಅನ್ನುವುದರ ವಿವರಣೆಯನ್ನು ಈ ಒಂದು ವಚನದಲ್ಲಿ ಬಹಳ ಅರ್ಥಗರ್ಭಿತವಾಗಿ
ಉದಾಹರಣೆ ಸಹಿತವಾಗಿ ಆದಯ್ಯ ಶರಣರು ತಿಳಿಸಿದ್ದಾರೆ. ಇವರು ಕೊಡುವಂತಹ ಉಪಮೇಯಗಳೇ, ಉದಾಹರಣೆಗಳೇ ಇವರ ಪ್ರೌಢಿಮೆಯನ್ನು, ಇವರ ಪ್ರಬುದ್ಧತೆಯನ್ನು ಸಾರುತ್ತಿವೆ. ಹಾಗಾಗಿ ಕಲ್ಯಾಣದಲ್ಲಿ ಯಾವೊಬ್ಬ ಶರಣನನ್ನು ಕೂಡ ಇವರು ಕಡಿಮೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವರ ವಚನಗಳು ನಮಗೆ ಕಡಿಮೆ ಸಿಕ್ಕಿರಬಹುದು, ಅವರು ಗುಪ್ತವಾಗಿದ್ದಿರಬಹುದು, ಅಂತ ಬಹಳ ದೊಡ್ಡ ಹೆಸರನ್ನು ಮಾಡಿಲ್ಲದೆ ಇದ್ದಿರಬಹುದು, ಅದು ನಮಗೆ ಗೊತ್ತಿಲ್ಲದೆ ಇದ್ದಿರಬಹುದು. ಆದರೆ ಒಬ್ಬೊಬ್ಬ ಶರಣನೂ ಕೂಡ ಅದ್ವಿತೀಯ ಅನ್ನೋದಕ್ಕೆ ಇಂಥ ವಚನಗಳನ್ನು ಕೊಟ್ಟಂಥ ಇಂಥ ಶರಣರನ್ನೇ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಬರೀ ಬಸವಣ್ಣನಿಂದ ಕಲ್ಯಾಣ ಆಗಿಲ್ಲ, ಬರೀ ಅಲ್ಲಮರಿಂದ ಆಗಿಲ್ಲ, ಬರೀ ಅಕ್ಕನಿಂದ ಆಗಿಲ್ಲ. ಇಂತಿಂತಹ ಪ್ರತಿಯೊಬ್ಬ ಶರಣನು ಕೂಡ ಅದ್ವಿತೀಯನಾಗಿದ್ದರು ಅನ್ನೋದಕ್ಕೆ ಕಲ್ಯಾಣ ಆಗಿತ್ತು. ಅದು ಅಂಥ ಸ್ವರೂಪವನ್ನು ಪಡೆದಿತ್ತು. ಇಡೀ ಜಗತ್ತನ್ನು ಪರಿವರ್ತನೆ ಮಾಡುವ ತಾಕತ್ತನ್ನು ಪಡೆದುಕೊಂಡಿತ್ತು. ಜಗತ್ತಿಗೆ ಬದುಕುವ ಕಲೆಯನ್ನು ಕಲಿಸುವಂತಹ ಒಂದು ಪ್ರಾಕ್ಟಿಕಲ್ ಸ್ವರೂಪವೇ ಕಲ್ಯಾಣವಾಗಿತ್ತು. ಒಂದು ಯೂನಿವರ್ಸಿಟಿ, ಜಗತ್ತಿಗೆ ಜೀವನದ ಪಾಠವನ್ನು, ಚೈತನ್ಯದ ಪಾಠವನ್ನು ಕಲಿಸುವಂಥ ಯೂನಿವರ್ಸಿಟಿ ಆಗಿತ್ತು. ಜಗತ್ತಿನ ಸರ್ವಾತ್ಮರ ಜಾತಿಯ ಕೊಳಕನ್ನು ತೊಳೆಯುವಂತಹ ಒಂದು ದೋಬಿಘಾಟ್ ಆಗಿತ್ತು. ಜಗತ್ತಿನ ಜನಗಳಲ್ಲಿ ವರ್ಣಭೇದ, ವರ್ಗಭೇದದ ದ್ವೇಷ ದಳ್ಳುರಿಯನ್ನು ಆರಿಸುವಂತಹ ಒಂದು ಫೈರ್ ಸ್ಟೇಷನ್ ಆಗಿತ್ತು, ಅಗ್ನಿಶಾಮಕ ದಳವಾಗಿತ್ತು. ಜಗತ್ತಿನ ಸರ್ವಾತ್ಮರ ವಿನಂತಿಯನ್ನ, ಆತ್ಮದ ಅಭಿವಂದನೆಯನ್ನ, ಜಗತ್ತಿನ ಎಲ್ಲ ಆತ್ಮರ ಅಭಿನಂದನೆಯನ್ನ ಅಥವಾ ಅಭಿವಂದನೆಯನ್ನ, ಅವರ ಕೋರಿಕೆಗಳನ್ನು ಪರಮಾತ್ಮನಿಗೆ ತಿಳಿಸುವ ಒಂದು ಪೋಸ್ಟ್ ಆಫೀಸ್ ಆಗಿತ್ತು. ಆದರೆ ಆ ಪೋಸ್ಟ್ ಆಫೀಸಿನಲ್ಲಿ, ಲೌಕಿಕ ಪೋಸ್ಟ್ ಆಫೀಸಿನಲ್ಲಿ ಮಧ್ಯವರ್ತಿಗಳ ಅವಶ್ಯಕತೆ ಬೀಳುತ್ತೆ. ಪರಮಾತ್ಮನಿಗೆ ಈ ಆತ್ಮರ ಅಥವಾ ಸಕಲ ಜೀವಾತ್ಮರ ಒಂದು ಹೃದಯ ಪತ್ರವನ್ನು ಪರಮಾತ್ಮನಿಗೆ ತಲುಪಿಸ್ಲಿಕ್ಕೆ, ಒಂದು ಯಾವುದೇ ಒಂದು ಪತ್ರವನ್ನು ತಲುಪಿಸ್ಲಿಕ್ಕೆ ಒಬ್ಬ ಮೀಡಿಯೇಟರ್ ಬೇಕಾಗ್ತಾರೆ. ಆದರೆ ಕಲ್ಯಾಣ ಹೆಂಗಿತ್ತು ಅಂದರೆ, ಸ್ವಯಂ ಸರ್ವಾತ್ಮರು ಕೂಡ ಆಹ್ವಾನ ಮಾಡಿಸಿ ಆ ಪರಮಾತ್ಮನ ಜೊತೆಗೆ ಡೈರೆಕ್ಟಾಗಿ ಮಾತನಾಡಿಸುವಂತಹ, ಅವರನ್ನು ಕನೆಕ್ಟ್ ಮಾಡಿಸುವಂತಹ ಒಂದು ಮೀಡಿಯೇಟರ್ ಆಗಿತ್ತು, ಒಂದು ಸಾಧನವಾಗಿತ್ತು, ಒಂದು ವಿಜ್ಞಾನದ ಕೇಂದ್ರವಾಗಿತ್ತು, ಒಂದು ಸ್ಯಾಟಲೈಟ್ ಆಗಿತ್ತು. ಜಗದಗಲ ಮುಗಿಲಗಲ ನಿಮ್ಮಗಳ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ. ಇಂಥ ನಿರಾಕಾರ ಶಿವ, ಅರ್ಥಾರ್ಥರು ಸಚ್ಚಿದಾನಂದ ಸ್ವರೂಪನೇ, ಆದರೆ ಭಾವನಾತ್ಮಕವಾಗಿ ಇಷ್ಟೆಲ್ಲವನ್ನೂ ಕೂಡ ಆವರಿಸಿಕೊಂಡಿರುವ ಎಲ್ಲ ಧರ್ಮಾತ್ಮರಿಗೂ ಕೂಡ ನೀನು ಕಾರಣೀಕರ್ತ, ಎಲ್ಲ ಧರ್ಮಾತ್ಮರು ಕೂಡ ನಿನ್ನನ್ನು ಮಾನ್ಯ ಮಾಡಿದರೆ, ನಿನ್ನನ್ನು ಕರಿತಾ ಇದ್ದಾರೆ. ಇಷ್ಟೆಲ್ಲ ವಿಶ್ವವ್ಯಾಪಿಯಾಗಿ ನಿನ್ನ ಮಹಿಮೆ ಆವರಿಸಿದ ನೀನು ನನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತಾರೆ ಅಕ್ಕ ಮಹಾದೇವಿ. ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್. ಇವತ್ತು ಹೆಂಗೆ ನಾವು ದೂರದ ದೇಶದಲ್ಲಿ ಇರ್ತಕ್ಕಂಥವರ ಜೊತೆಗೆ ಒಂದು ಸೆಕೆಂಡಿನಲ್ಲಿ ಮುಖವಾಗಿ ನಾವು ಮುಖಾಮುಖಿಯಾಗಿ ಮಾತಾಡಲಿಕ್ಕೆ ಸಾಧ್ಯವಾಗಿದೆಯೋ, ಅವತ್ತು ಒಳಗಿನ ಅಂತರಾತ್ಮದ ತರಂಗಗಳಿಂದ ಪರಮಾತ್ಮನನ್ನ ನೋಡಲಿಕ್ಕೆ, ಮಾತಾಡಲಿಕ್ಕೆ, ಅನುಭವಿಸ್ಲಿಕ್ಕೆ ಬರ್ತಿತ್ತು ಅಂತ ಕಂಡುಂಡ ಅನುಭವಿಸಿ ಜಗತ್ತಿಗೆ ಸಾರಿದಂಥ ಒಂದು ಕೇಂದ್ರ ಕಲ್ಯಾಣವಾಗಿತ್ತು. ಹಾಗಾಗಿ ಅಂಥ ಕಲ್ಯಾಣದ ಒಬ್ಬೊಬ್ಬ ಶರಣನ ವಚನವೂ ಕೂಡ ಎಷ್ಟು ತಾಕತ್ತಿದೆ ಅಂದರೆ, ಇವತ್ತಿನ ವಿಜ್ಞಾನವೂ ಕೂಡ ಉಬ್ಬೇರಿಸಿಕೊಂಡು ನೋಡಬೇಕು ಅವರು ಮಾಡಿರುವ ಆಟ. ಅದಕ್ಕೆ ಹೇಳ್ತಾರೆ, ಹೆಂಗಿದ್ರು ಶರಣರಲ್ಲಿ ಮುತ್ತು ನೀರೊಳಗೆ ಹುಟ್ಟಿ ಮತ್ತೆ ನೀರಾಗದಂತೆ, ನೀರಿನಿಂದಲೇ ಆಗಿರುವ
ನೀರಿನ ಒತ್ತಡದಿಂದಲೇ ಆಗಿರುವ ಮುತ್ತು. ಆದರೆ ಒಂದು ಸಲ ಗಟ್ಟಿಗೊಂಡ ಬಳಿಕ ಮತ್ತೆ ನೀರು ಆಗೋದಿಲ್ಲ ಹೇಗೋ ತಿಳಿಯ ಕಾಸಿದ ತುಪ್ಪ ಕ್ಷೀರವಾಗದಂತೆ. ಒಂದು ಸಲ ಹಾಲನ್ನ ಬಿಸಿ ಮಾಡಿ ಕೆನೆ ತೆಗೆದು ಮೊಸರು ಮಾಡಿ ಮಜ್ಜಿಗೆ ಬೆಣ್ಣೆ ತೆಗೆದು ತುಪ್ಪವನ್ನ ಮಾಡಿದ ಬಳಿಕ ಮತ್ತೆ ಅದು ಎಂದೂ ಹಾಲಾಗೋದಿಲ್ಲ. ದ್ರವ ರೂಪದಲ್ಲಿರ್ತಕ್ಕಂತಹ ಹಾಲು ಘನಗೊಂಡು ತುಪ್ಪವಾದ ಬಳಿಕ ಮತ್ತೆ ದ್ರವ ಆಗದು, ಅರ್ಥಾತ್ ಮತ್ತೆ ಹಾಲಾಗದು. ಹಾಲನ್ನ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಲಿನಲ್ಲಿ ತುಪ್ಪವನ್ನು ನೋಡಬಹುದು, ಹಾಲಿನಿಂದ ತುಪ್ಪವನ್ನ ಮಾಡಬಹುದು, ಆದರೆ ತುಪ್ಪ ಮತ್ತೆಂದು ಹಾಲು ಆಗದಂತೆ ತೊಟ್ಟು ಬಿಟ್ಟ ಹಣ್ಣು ಹೂ ಮಿಡಿಯಾಗದಂತೆ. ಎಲೆ ಬರುತ್ತೆ, ಎಲೆಯಿಂದ ಹೂ, ಹೂವಿಂದ ಮೊಗ್ಗು, ಮೊಗ್ಗಿಂದ ಕಾಯಿ, ಕಾಯಿಂದ ಹಣ್ಣು. ತೊಟ್ಟು ಬಿಟ್ಟ ಹಣ್ಣು ಒಂದು ಸಲ ಆ ಮರದಿಂದ ಫಲೀಭೂತವಾಗಿ ಮಾಗಿ ಹಣ್ಣಾದ ಮೇಲೆ ಅದು ಕೆಳಗೆ ಬಿದ್ದ ಮೇಲೆ, ಆ ಮರದಿಂದ ಬಿಡಿಸಿಕೊಂಡ ಮೇಲೆ ಮತ್ತೆ ಅದೇ ಮರದಲ್ಲಿ ಹೂವಾಗುವ ಪ್ರಮೇಯ ಇಲ್ಲ. ಮತ್ತೆಂದು ಅದು ಹೂವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅದೇ ಮರದಲ್ಲಿ, ಅದೇ ಮರದಿಂದ ಬೆಳೆದಿದ್ದರು, ಅದೇ ಮರದಿಂದ ಹೂವಾಗಿ, ಅದೇ ಮರದಿಂದ ಕಾಯಾಗಿ, ಅದೇ ಮರದಿಂದ ಹಣ್ಣಾಗಿದ್ದರೂ ಕೂಡ ಒಂದು ಸಲ ತೊಟ್ಟು ಬಿಟ್ಟ ಮೇಲೆ ಮತ್ತೆಂದು ಹೂವಾಗದಂತೆ. ಸಂಸಾರದಲ್ಲಿ ಹುಟ್ಟಿ ಹದವದ್ದದೆ. ನೋಡಿದರೆ ಶರಣರು ಕೂಡ ಇವರೇನು ಮೇಲಿಂದ ಇಳಿದು ಬಂದವರಲ್ಲ, ಕತೆ ಪುರಾಣಗಳಲ್ಲಿ ಹೇಳಿದಂತೆ ಅತಿಮಾನುಷ್ಯ ವ್ಯಕ್ತಿಗಳಲ್ಲ, ಕಿವಿಯಲ್ಲಿ ಬಾಯಲ್ಲಿ ಹುಟ್ಟಿದವರಲ್ಲ. ಜಗತ್ತಿನ ನಿಯಮ ಅನುಸಾರ ಎಲ್ಲರೂ ಕೂಡ ತಾಯಿಯ ಗರ್ಭದಂತೆ ಇವರು ಕೂಡ ಈ ಪ್ರಪಂಚಕ್ಕೆ ಸರ್ವ ಸಾಮಾನ್ಯರಂತೆ ಬಂದವರು, ಸಂಸಾರದಲ್ಲಿ ಹುಟ್ಟಿದವರು, ವಿಕಾರ ವಿಲಾಸಿ ಸಮಾಜದಲ್ಲಿ ಬೆಳೆದವರು. ಆದರೆ ಎಲ್ಲರಂತೆ ಹುಟ್ಟಿದ್ದು ನಿಜ, ಆದರೆ ಇವರು ಬೆಳೆದದ್ದು ಮಾತ್ರ ಎಲ್ಲರಂತಲ್ಲ, ಇವರು ಉಳಿದಿದ್ದು ಮಾತ್ರ ಎಲ್ಲರಂತಲ್ಲ ಅನ್ನುವ ಸಂದೇಶವನ್ನು ಸಾರ್ತಾರೆ. ಹುಟ್ಟಿನಿಂದ ಎಲ್ಲರೂ ಕೂಡ ಒಂದೇ ತರದಲ್ಲಿ ಹುಟ್ಟಿದ್ರು, ಸಾಮಾನ್ಯರಾಗಿ ಹುಟ್ಟಿದ್ರು ಶರಣರು. ಆದರೆ ಬೆಳೆದದ್ದು ಯಾವುದರಲ್ಲಿ ಅಂದರೆ ಸ್ವಯಂ ಪ್ರಕಾಶ ಲಿಂಗದ ಬೆಳಕಿನಲ್ಲಿ. ಇವರ ಬೆಳವಣಿಗೆ ಹೆಂಗಾಯ್ತು ಅಥವಾ ಹೆಂಗ ಜಗತ್ತನ್ನ ಬೆಳಗಿದ್ರು ಇವರು ಅಂದ್ರೆ, ಬೇರೆ ಬೇರೆಯವರು ಬೇರೆ ಬೇರೆ ತರ ಬೆಳೆದರೆ. ಹಣದಲ್ಲಿ ಬೆಳೆದವರು ಇದ್ದಾರೆ, ಅಧಿಕಾರದಲ್ಲಿ ಬೆಳೆದವರು ಇದ್ದಾರೆ, ಜನದಲ್ಲಿ ಬೆಳೆದವರು ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಶಕ್ತಿಯಿಂದ ಬೆಳೆದವರು ಇದ್ದಾರೆ. ಆದರೆ ಈ ನಮ್ಮ ಶರಣರು, ಸೌರಾಷ್ಟ್ರಲಿಂಗ ಸೋಮೇಶ್ವರ ನಿಮ್ಮ ಶರಣರು ಹೆಂಗ್ ಬೆಳೆದ್ರು ಅಂತಂದ್ರೆ, ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದರು. ಯಾರ ಆಶ್ರಯವನ್ನು ತಗೊಳ್ಳಿಲ್ಲಪ್ಪ ಇವರು, ಯಾರನ್ನೂ ಆಧಾರ ಇಟ್ಕೊಳ್ಳಿಲ್ಲ. ಸೌರಾಷ್ಟ್ರಲಿಂಗ ಸೋಮೇಶ್ವರ ನಿನ್ನ, ನೋಡಿ ಇಂಡೈರೆಕ್ಟ್ ಆಗಿ ಇದು ಎಷ್ಟು ಸೂಕ್ಷ್ಮ ಮತ್ತು ಆಳವಾಗಿದೆ ಅಂದ್ರೆ, ನಿನ್ನ ಬೆಳಕಿನಲ್ಲಿ ಅಲ್ಲ, ನಿನ್ನ ಆಶ್ರಯದಲ್ಲಿಯೂ ಅಲ್ಲ, ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದರು. ತನ್ನ ಅಂತರಾತ್ಮ ಆಗಿರುವಂಥ, ತನ್ನ ಅಂತರಂಗದೊಳಗಿರುವ ಅಂತರಾತ್ಮವನ್ನು ಜಾಗೃತಿ ಮಾಡಿಕೊಂಡು ತನ್ನ ಅರಿವಿನ ಬೆಳಕಿನಲ್ಲಿ ಆ ಸ್ವಯಂ ಪ್ರಕಾಶ ಲಿಂಗದಲ್ಲಿ ಬೆಳೆದವರಪ್ಪ ನಾವು. ನಿನ್ನ ಹಂಗೂ ನಮಗಿಲ್ಲ ಸೌರಾಷ್ಟ್ರ ಸೋಮೇಶ್ವರ ಅಂತ ಇಂಡೈರೆಕ್ಟ್ ಆಗಿ ಹೇಳ್ದಂಗೆ. ಎಷ್ಟು ತಾಕತ್ತು, ಎಷ್ಟು ಗಟ್ಟಿತನ ಇರಬೇಡ ಶರಣರಲ್ಲಿ.
ಸ್ವಯಂ ಪ್ರಕಾಶಲಿಂಗದ ಬೆಳಗಿನಲ್ಲಿ ಬೆಳೆದು ತಲ್ಲೀಯವಾಗಿರ್ದರಯ್ಯ ಸೌರಾಷ್ಟ್ರಲಿಂಗ ಸೋಮೇಶ್ವರ ನಿಮ್ಮ ಶರಣರು. ಎಷ್ಟು ಮಸ್ತಾಗಿದ್ರು ಗೊತ್ತಾ ಕಲ್ಯಾಣದ ಶರಣರು, ಎಷ್ಟು ಆನಂದದಲ್ಲಿ ಇದ್ರು ಗೊತ್ತಾ ಶರಣರು, ಎಷ್ಟು ನಿರ್ಭಯದಲ್ಲಿದ್ರು ಗೊತ್ತಾ, ಎಷ್ಟು ನಿಶ್ಚಿಂತದಲ್ಲಿದ್ರು ಗೊತ್ತಾ, ಎಷ್ಟು ತಲ್ಲೀನರಾಗಿದ್ರು ಗೊತ್ತಾ. ಯಾವುದರಲ್ಲಿ? ಸ್ವಯಂ ಪ್ರಕಾಶ ಲಿಂಗದ ಬೆಳಕಿನ ಬೆಳದಿನಲ್ಲಿ ಬೆಳೆದು ತಲ್ಲೀಯವಾಗಿರ್ದರಯ್ಯ. ಆ ಸ್ವಯಂ ಆನಂದದಲ್ಲಿ, ಸ್ವಾನಂದದಲ್ಲಿ, ಸ್ವಾನುಭಾವದಲ್ಲಿ, ಸ್ವಲಿಂಗ ಪ್ರಕಾಶದಲ್ಲಿ, ಆ ಅರಿವಿನ ಬೆಳಕಿನಲ್ಲಿ ಬೆಳೆದು ತಲ್ಲೀಯರಾಗಿದ್ರು. ಸಾಮಾನ್ಯರಲ್ಲಪ್ಪ ಸೌರಾಷ್ಟ್ರ ಸೋಮೇಶ್ವರ ಅಂತ ಆ ಪರಮಶಿವನಿಗೆ ಹೇಳುವಂಥದ್ದು. ನಿನ್ನ ಸಮಾನ ನೀನೆಂಗ ಸ್ವಯಂ ಪ್ರಕಾಶಿತನೋ, ನೀನೆಂಗೆ ಸ್ವಯಂಭುನೋ, ನೀನೆಂಗೆ ನಿರಾಧಾರನೋ, ನೀನೆಂಗೆ ನಿಶ್ಚಿಂತನೋ, ನೀನೆಂಗೆ ನಿರ್ಮೋಹಿನೋ, ಹಾಗೆ ನಿನ್ನ ಕಲ್ಯಾಣದ ಶರಣರು ಕೂಡ ಸ್ವಯಂ ಪ್ರಕಾಶ ಲಿಂಗದ ಬೆಳಕಿನಲ್ಲಿ ಬೆಳೆದು ತಲ್ಲೀಯರಾಗಿರ್ದರಯ್ಯ. ಮತ್ತೊಂದಕ್ಕಾಗಿ ಇಲ್ಲ, ಬರೀ ಭಕ್ತರಾಗಿ ಉಳಿದಿಲ್ಲ ಅಂತ. ಭಕ್ತರಾದರೆ ಭಗವಂತನ ಆಶ್ರಯ, ಭಗವಂತನ ಅಧೀನ, ಭಗವಂತನ ಪ್ರೀತಿಯಲ್ಲಿ ಮುಳುಗಿದವರು. ಆದರೆ ಶರಣ ಮತ್ತು ಐಕ್ಯ ಅಂದರೆ ತನ್ನ ಸ್ವಯಂ ಪ್ರಕಾಶದ ಬೆಳಗಿನಲ್ಲಿ ತಲ್ಲೀಯವಾಗಿದ್ದರು. ನಿನ್ನ ಆಶ್ರಯದಿಂದ ಆರಂಭವಾಗಿ ತನ್ನ ಸ್ವಪ್ರಕಾಶದಲ್ಲಿ ಬೆಳೆದು ಅದರಲ್ಲೇ ತಲ್ಲೀಯರಾಗಿದ್ದರು. ನೋಡ ಎಂಥ ಮಾತಿದು, ಎಷ್ಟು ಅದ್ಭುತವಾದಂಥ ವಾಕ್ಯಗಳಿದು. ಆಳಕ್ಕೆ ಇಳಿಬೇಕು, ನಾವು ಸೂಕ್ಷ್ಮವಾಗಿ ಹೋಗಬೇಕು. ಸುಮ್ಮನೆ ಮೇಲೆ ಮೇಲೆ ಓದಿದರೆ ಇದು ಅನುಭವ ಕೊಡಲ್ಲ. ಮಜಾ ಒಂದೊಂದು ಕಿಕ್ ಹೆಂಗೆ ಕೊಡುತ್ತೆ ಅಂದ್ರೆ ಒಂದೊಂದು ವಚನ ಅದು ಬೇರೆನ ನಶೆ. ಬಿಡಿ, ಜಗತ್ತಿನವರು ನಶೆಗಾಗಿ ಏನೇನೋ ತಗೊಳ್ತಾರೆ. ಕುಡಿದ್ರೆ ಇನ್ನು ಕುಡಿಬೇಕು ಕುಡಿಬೇಕು ಕುಡಿಬೇಕು, ಆ ದಾಹ ಒಂದು ಸ್ವಲ್ಪ ಹೊತ್ತಿಗೆ ಮಾತ್ರ ಇಳಿದೋಗುತ್ತೆ ಅವ್ರ ನಶೆ. ನಾವು ಎಷ್ಟು ಸೌಭಾಗ್ಯಶಾಲಿವಂತರು, ಸುಮ್ಮನೆ ಹಿಂಗೆ ಒಂದು ವಚನ ತಗೊಂಡು ಕಲ್ಯಾಣಕ್ಕೆ ಹೋಗಿ ಆ ಶರಣರನ್ನ ಸ್ಮೃತಿ ಮಾಡಿಕೊಂಡು ಆ ವಚನದ ಅನುಭವದಲ್ಲಿ ಇಳಿದು ಬಿಟ್ರೆ ಆ ಕಿಕ್ಕು ಇಳಿಯೋದೇ ಇಲ್ಲ ನಮ್ಮಿಂದ. ಅಂಥ ಕಿಕ್ಕು ತುಂಬಿದರೆ ಒಂದೊಂದು ಪ್ಯಾಕೇಜ್ಗಳು, ಇವು ಕಿಕ್ ಪಾಯಿಂಟ್ಗಳು, ಒಂದೊಂದು ವಚನಗಳು. ನನಗಂತೂ ಒಂದೊಂದು ವಚನವನ್ನು ನೋಡ್ತಾ ಇದ್ರೆ ರೋಮಾಂಚನ ಆಗಿಬಿಡುತ್ತೆ. ಎಷ್ಟು ಗದ್ಗದಿತ ಆಗಿಬಿಡ್ತೀವಿ. ಯಾವ ಮಟ್ಟದಲ್ಲಿ ಇವರು ವಚನಗಳಿದೆ, ಯಾವ ಮಟ್ಟವನ್ನು ತಲುಪಿದ್ರು ಪ್ರತಿಯೊಬ್ಬ ಶರಣರು. ಅವತ್ತಿನ ಕಾಲಕ್ಕೆ ಅವರಿಗೆ ಮಾಡಲಿಕ್ಕಾಗಿದೆ ಅಂದರೆ ಅವತ್ತು ಶಿಕ್ಷಣ ಇಲ್ಲ, ಆರ್ಥಿಕತೆ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಏನೂ ಇಲ್ಲದಿದ್ದಾಗ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟು ವಿರೋಧ ಭಯಗಳ ಮಧ್ಯೆ ಅಂದ್ರೂ, ಅಷ್ಟು ವಿಘ್ನಗಳ ಮಧ್ಯೆ, ಅಂತ ರಾಜ ಆಡಳಿತದಲ್ಲಿ, ಪರಾಧೀನದಲ್ಲಿ ಇವತ್ತು ನಾವು ಮುಕ್ತರು. ಅವರು ಮಾಡಿರುವ ಭಿಕ್ಷೆ, ಅವರು ಕೊಟ್ಟಿರುವ ಭಿಕ್ಷೆ ಇವತ್ತಿನ ಶಿಕ್ಷಣ, ಇವತ್ತಿನ ಸ್ವತಂತ್ರ. ಅವತ್ತಿನ ಚಳವಳಿ ಅದು ಬೇರೆ ಬೇರೆ ರೂಪದಲ್ಲಿ ಬಂದು ಅದಕ್ಕೆ ಕಾರಣೀಕರ್ತರು ಅನೇಕ ಆತ್ಮರವಾಗಿ ಅನೇಕರು ಕೂಡ ಅದರಲ್ಲಿ ಭಾಗಿಯಾಗಿ ಇವತ್ತು ನಾವು ಸ್ಮರಿಸಿಕೊಳ್ಳಬಹುದು. ಆದರೆ ಆದಿ ಬುನಾದಿ ಬಸವಾದಿ ಶರಣರೇ ಆಗಿದ್ರಲ್ಲ. ಸಾಮಾಜಿಕ ಸಮಾನತೆಗಾಗಿ, ಶೈಕ್ಷಣಿಕಕ್ಕಾಗಿ, ಆರ್ಥಿಕತೆಗಾಗಿ ಎಲ್ಲವನ್ನ ಸರಿ ಮಾಡಬೇಕು ಅನ್ನೋದಕ್ಕೆ ಬುನಾದಿಯನ್ನು ಹಾಕಿಕೊಟ್ಟು ವಿಶ್ವಕ್ಕೆ ಒಂದು ಸಂವಿಧಾನವನ್ನು ಕಲ್ಪಿಸಿಕೊಟ್ಟ ಪುಣ್ಯಾತ್ಮರು ಕಲ್ಯಾಣದ ಶರಣರು. ಹಾಗಾಗಿ ಇವತ್ತು ನಾವು ಸ್ವತಂತ್ರರಾಗಿದ್ದೀವಿ, ಶಿಕ್ಷಣವಂತರಾಗಿದ್ದೀವಿ, ಸಮಾಜದಲ್ಲಿ ಸಮಾನರಾಗಿದ್ದೀವಿ. ಇವತ್ತು ಅವುಗಳಿಗಾಗಿ ನಾವು ಹೋರಾಟ ಮಾಡೋದು, ಬಡದಾಟ ಮಾಡಿದ್ರೆ ನಮ್ಮಂತ ನಾಲಾಯಕರು ಮತ್ತೆ ಯಾರು ಇಲ್ಲ. ಯಾಕಂದ್ರೆ ಮುಂದಿಂದ ಮಾಡಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಅದಕ್ಕೆ ಅದನ್ನೇ ಮಾತಾಡ್ಕೊಂತ ಕೂತಿದ್ದೀವಿ ಇವತ್ತಿನ ತನಕ. ಇವತ್ತು ನಮಗೆ ಸ್ವತಂತ್ರವಾಗಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಅಧಿಕಾರ ಇದೆ. ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಕೊಂತ ಕೂತ್ಕೊಂಡು ಸಮಯ ಯಾಕೆ ವ್ಯರ್ಥ ಮಾಡೋಣ? ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅಲ್ಲಿ ಬಿಟ್ಕೊಳ್ತಾರೆ, ಇಲ್ಲಿ ಬಿಟ್ಕೊಳ್ತಾರೆ, ಏನು ಅವಶ್ಯಕತೆ ಇಲ್ಲ. ನನಗೆ ಬೇಕಾದಂಗೆ ನಾನು ಕಟ್ಕೊಳ್ತೀನಿ, ನನಗೆ ಬೇಕಾದಂಗೆ ನಾನು ಬಾಳ್ತೀನಿ ಅಂದ್ರೆ ಯಾರು ಏನಿಲ್ಲ ಕೇಳೋರು ಇದ್ದಾರೆ. ಈಗ ಸ್ವತಂತ್ರ
ನನಗೆ ತಿಳುವಳಿಕೆ ಇದೆ, ಶಿಕ್ಷಣ ಇದೆ, ಯಾರೋ ಬಂದು ನನ್ನನ್ನು ಮೋಲ್ಡ್ ಮಾಡಿಬಿಡ್ತಾರೆ, ಯಾರೋ ಬಂದು ದಿಕ್ಕು ತಪ್ಪಿಸ್ತಾರೆ ಅನ್ನೋಕ್ಕೆ ಯಾರೂ ಅಜ್ಞಾನಿಗಳಿಲ್ಲ. ಇವತ್ತು ಶಿಕ್ಷಣ ಸಿಕ್ಕಾಗಿದೆ. ಆರ್ಥಿಕವಾಗಿ ಏನಾದರೂ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕಿಲ್ಲ. ಇವತ್ತು ಎಲ್ಲರಿಗೂ ಮುಕ್ತ ಅವಕಾಶಗಳು, ಸಾಕಷ್ಟು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ, ಆದರೆ ಒಂದು ಕ್ರಾಂತಿ ಇವತ್ತಾಗಬೇಕಾಗಿರೋದು ಆಧ್ಯಾತ್ಮಿಕ ಕ್ರಾಂತಿ. ಯಾವುದು ಅವರು ಸ್ವಯಂ ಹೇಳ್ತಾರಲ್ಲ, ಸ್ವಯಂ ಪ್ರಕಾಶ ಲಿಂಗದ ಬೆಳಗಿನಲ್ಲಿ ಬೆಳೆದ್ರಲ್ಲ, ಆ ಥರ ನಾವು ಸ್ವಯಂ ಪ್ರಕಾಶವನ್ನು ಜಾಗೃತಿ ಮಾಡಿಕೊಳ್ಳೋದ್ರ ಕಡೆಗೆ, ಆತ್ಮಕ್ಕೆ ಆದ್ಯತೆಯನ್ನು ಮಾಡೋದ್ರ ಕಡೆಗೆ, ಈ ಆಧ್ಯಾತ್ಮಿಕತೆಯನ್ನು ಜಾಗೃತಿಗೊಳಿಸೋದು ಒಂದು ಕೆಲಸ ನಾವು ಬಿಟ್ಬಿಟ್ರೆ, ಅವತ್ತು ಅಣ್ಣಾ ಬಸವಣ್ಣನವರು ಮತ್ತು ಕಲ್ಯಾಣದ ಎಲ್ಲ ಶರಣರು ಏನು ಕನಸು ಕಟ್ಟಿಕೊಂಡು ಆ ಹೋರಾಟ ಕ್ರಾಂತಿಯನ್ನು ಮಾಡಿದ್ರೆ ಅದು ಸಂಪೂರ್ಣ ನನಸಾಗುವಂಥ ಸಮಯ ಈಗ ನಮ್ಮ ಕೈಯಲ್ಲಿದೆ. ಇವತ್ತು ಆರ್ಥಿಕತೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಸಾಮಾಜಿಕವಾಗಿ ತಲೆ ಕೆಡಿಸ್ಕೊಳ್ಬೇಡಿ, ಸ್ವತಂತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲವೂ ಮುಕ್ತವಾಗಿದೆ. ಇವತ್ತು ಯಾರು ಬಲಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರು ಅಡ್ಡಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರಿಗಾದರೂ ಬಂಧನ ಇದೆ ಅಂತಂದರೆ, ಯಾರಾದರೂ ಅಜ್ಞಾನಕ್ಕೊಳಗಾಗಿದ್ರೆ ಅಂತಂದರೆ, ಅದು ಅವರಿಂದ ಅವರಿಗೆ ಅಜ್ಞಾನ ಇದೆ, ಅದಕ್ಕಾಗಿಯೇ ಒಳಗಾಗಿದ್ದಾರೆ ಹೊರತಾಗಿ, ಅದು ಅವರದ್ದೇ ಕಾರಣದಿಂದ ಅವರು ಬಂಧಿತರಾಗಿದ್ದಾರೆ ಹೊರತಾಗಿ ಇವತ್ತು ಮುಕ್ತರಾಗಲಿಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶಗಳಿದೆ. ಹಾಗಾಗಿ ಅದರಿಂದ ಬಿಡಿಸಿಕೊಂಡು ಹೊರಗಡೆ ಬರಬೇಕು ಅಂದ್ರೆ ಆಧ್ಯಾತ್ಮದ ತಾಕತ್ತು ಬೇಕಾಗ್ತದೆ, ಆಧ್ಯಾತ್ಮದ ಸತ್ಯ ಜ್ಞಾನದ ಆಳ ಬೇಕಾಗ್ತದೆ, ಸರಿಯಾದ ತಿಳುವಳಿಕೆ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ. ಹಾಗಾಗಿ ಇದು ಒಂದು ಕಂಬವನ್ನು ನಾವು ಎತ್ತಿಬಿಟ್ರೆ 3 ಕಂಬಗಳು ಎದ್ದು ಬಿಟ್ಟಿದೆ. ಈಗ ಬಿದ್ದಿರೋದು ಆಧ್ಯಾತ್ಮದ ಕಂಬ, ಆತ್ಮ ಜಾಗೃತಿಯ ಕಂಬ. ಎಲ್ಲಿ ಹೋದರೂ ಶಿವಯೋಗದ ಬಗ್ಗೆ ಮಾತಾಡ್ರಿ, ಎಲ್ಲಿ ಹೋದರೂ ಅಂತರಾತ್ಮದ ಬಗ್ಗೆ ಮಾತಾಡ್ರಿ, ಎಲ್ಲಿ ಹೋದರೂ ಆ ಸ್ವಯಂ ಪ್ರಕಾಶದ ಬೆಳಕಿನ ಬಗ್ಗೆ ಮಾತಾಡ್ರಿ, ಎಲ್ಲಿ ಹೋದರೂ ಆ ಬಯಲಿನ ಬಗ್ಗೆ ಮಾತಾಡ್ರಿ, ಎಲ್ಲಿ ಹೋದರೂ ಆ ಅಂತರಂಗದ ಶುದ್ಧತೆಯ ಬಗ್ಗೆ ಮಾತಾಡಿ 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 ಪ್ರತಿಯೊಬ್ಬೊಬ್ಬರನ್ನು ಕೂಡ ಆಧ್ಯಾತ್ಮಿಕ ರೂಪದ ಒಂದು ಶರಣನನ್ನಾಗಿ ನಾವು ತಯಾರು ಮಾಡಿದರೆ ಸಾಕು. ಉಳಿದೆಲ್ಲ 3 ಕಂಬಗಳನ್ನು ಸರಿಯಾಗಿ ಬಳಸಿಕೊಂಡು ಇವತ್ತು ಆಧ್ಯಾತ್ಮಿಕ ಒಂದು ಇಲ್ಲ ಅಂತಂದರೆ ಆಧಾರನೆ ಮುರಿದು ಬುದ್ದು ಹೋದಂತೆ. ಹೇಗೆ ಒಂದು ಇಲ್ಲದ ಮುಂದೆ ಎಷ್ಟು ಸೊನ್ನೆ ಇಟ್ಟರೂ ಕೂಡ ಅದಕ್ಕೆ ಬೆಲೆ ಇರೋದಿಲ್ವೋ, ಆಧ್ಯಾತ್ಮ ಅನ್ನುವ ಈ ಒಂದನ್ನು ಜಾಗೃತಗೊಳಿಸದ ಹೊರತು, ಅಂತರಾತ್ಮದ ಜಾಗೃತಿಯನ್ನು ಒಬ್ಬ ಮನುಷ್ಯನಿಗೆ ಮೂಡಿಸದ ಹೊರತು, ವಿಜ್ಞಾನದ ಬೇಕಾದಷ್ಟು ಸವಲತ್ತುಗಳು, ಸಾಮಾಜಿಕ ಸಮಾನತೆ, ಸ್ವಾತಂತ್ರ್ಯ ಏನು ಕೊಟ್ಟರೂ ಕೂಡ ಅದಕ್ಕೆ ಯಾವ ಮೌಲ್ಯನೂ ಬರೋದಿಲ್ಲ. ಹಾಗಾಗಿ ಇವತ್ತಿನ ಸಮಾಜ ಈ ರೀತಿ ಹಾಗೆ ಹೋಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಆಧ್ಯಾತ್ಮಿಕ ಕ್ರಾಂತಿಯನ್ನು ಆರಂಭ ಮಾಡಬೇಕಾಗಿದೆ. ಅದು ಬೇರೆಯವರಿಂದಲ್ಲ, ಸ್ವಯಂ ನನ್ನಿಂದಲೇ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ಇದನ್ನು ಮಾತ್ರ ಬೇರೆಯವರಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲ ಆರಂಭ ನನ್ನಿಂದಲೇ ಆರಂಭ ಆಗಬೇಕು. ನಾನು ಅಂತರಾತ್ಮವನ್ನು ಜಾಗೃತಿ ಮಾಡ್ಕೊಳ್ತಾ ಇದ್ದೇನೆ, ಎಷ್ಟು ಸಮಯ ಕೊಟ್ಟಿದ್ದೇನೆ, ಎಷ್ಟು ಶಿವಯೋಗ ಮಾಡ್ತಾ ಇದ್ದೇನೆ, ಎಷ್ಟು ನನ್ನ ಸ್ವಯಂ ಪ್ರಕಾಶದ ಲಿಂಗದ ಬೆಳಕಿನಲ್ಲಿ ಬೆಳಗ್ತಾ ಇದ್ದೇನೆ ಅನ್ನೋದನ್ನು ನೋಡಿಕೊಳ್ಬೇಕು. ಎಷ್ಟು ನಾನು ಇನ್ನೂ ಹಾಲಾಗೆ ಉಳ್ಕೊಂಡಿದ್ದೀನ, ಮೊಸರು ಹಂತಕ್ಕೆ ಬಂದಿದ್ದೇನೆ, ಮಜ್ಜಿಗೆ ಹಂತಕ್ಕೆ ಬಂದಿದ್ದೇನೆ, ತುಪ್ಪದ ಹಂತಕ್ಕೆ ಬಂದಿದ್ದೇನೆ ನೋಡ್ಕೊಳ್ಬೇಕು. ಎಷ್ಟು ಗಟ್ಟಿಯಾಗಿದ್ದೇನೆ ನಾನು. ಅಂತರಾತ್ಮ ಗಟ್ಟಿ ಆಗಬೇಕು, ಅಂತರಾತ್ಮ ದೃಢ ನಿಶ್ಚಯದಲ್ಲಿ ಬರಬೇಕು, ನಿರ್ಮೋಹಿ ಆಗಬೇಕು, ನಿಶ್ಚಿಂತನಾಗಬೇಕು, ಶಿವನಿಗೆ ಶರಣಾಗಬೇಕು, ಸರ್ವಸ್ವವನ್ನು ಸಮರ್ಪಿಸಬೇಕು, ಜಂಗಮ ಸೇವೆಗೆ ನಿಮಿತ್ತನಾಗಬೇಕು, ನನ್ನೊಳಗಡೆ ಉತ್ಕಟ ಆನಂದವನ್ನು ಅನುಭವಿಸಬೇಕು, ಜಗತ್ತನ್ನೇ ಪ್ರೀತಿಸುವಷ್ಟು ಪ್ರೀತಿಯನ್ನು ತುಂಬಿಕೊಂಡಿರಬೇಕು. ಈ ರೀತಿಯಾಗಿ ಒಬ್ಬೊಬ್ಬ ಶರಣ ತಯಾರಾಗಿಬಿಟ್ರೆ ಇನ್ನು ಕಲ್ಯಾಣ ರಾಜ್ಯ ಬರಲಿಕ್ಕೆ ಬಹಳ ಸಮಯ ಬೇಕಾಗೋದಿಲ್ಲ. ಮತ್ತೆ ಮರಳಿ ಆ ಕಲ್ಯಾಣವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.